ದಿಢೀರಂತ ಮತ್ತೊಮ್ಮೆ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ. ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಮತ್ತೊಮ್ಮೆ ದೊಡ್ಡ ಕುಸಿತ ಕಂಡಿದೆ. ಬಂಗಾರ ಬೆಳ್ಳಿ ಮಾರ್ಕೆಟ್ ಮತ್ತೆ ಗಡಗಡ ಅಂತ ನಡುತ್ತಾ ಇದೆಯಾ ವೀಕ್ಷಕರೇ? ಈಗ ತಗೋಬೇಕಾ ಬೇಡವಾ? ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗೆ, ಮನೆಯಲ್ಲಿ ಬಂಗಾರ ಇಟ್ಟೋರ್ಗೂ ಕೂಡ. ಸೊ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಎಲ್ಲಿವರೆಗೂ ಕೆಳಗೆ ಇಳಿಬಹುದು, ಅಂದ್ರೆ ಎಲ್ಲಿ ತನಕ ಮತ್ತೆ ಇಳಿಕೆ ಆಗಲಿದೆ, ಚಾರ್ಟ್ ಮೂಲಕ ಒಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ನಾವು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು ವೀಕ್ಷಕರೇ. ಇನ್ನು ಬಂಗಾರ ಬೆಳ್ಳಿ ಖರೀದಿ ಮಾಡುವಾಗ ಯಾವ ತಪ್ಪುಗಳು ನೀವು ಮಾಡಬಾರ್ದು ನೋಡಿ. ಸಣ್ಣ ತಪ್ಪು ನೀವು ಮಾಡೋದ್ರಿಂದ ಸಾವಿರಾರು ರೂಪಾಯಿ ನಷ್ಟಕ್ಕೆ ಕಾರಣವಾಗಬಹುದು. ಸೊ ವೀಕ್ಷಕರೇ, ನಾವು ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳ್ತಾ ಇದ್ದೇವೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಈ ಟ್ರಿಕ್ ಮಾಡಿದ್ರೆ ನಿಮಗೆ ಬಂಗಾರ ಬೆಳ್ಳಿ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ವೀಕ್ಷಕರೇ, ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ತನಕ ಬರೋ ಚಾನ್ಸ್ ಇದೆಯಾ? ಅಂದ್ರೆ ತುಂಬಾ ಜನ ಇಲ್ಲ 2 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಕೆಲವರು 50,000 ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಬಂಗಾರ ಎಷ್ಟು ಬೆಲೆ ಆಗಬಹುದು? ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋದಾದ್ರೆ ವೀಕ್ಷಕರೇ, ಬೆಳ್ಳಿ ಬೆಲೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಕುಸಿತಕ್ಕೆ ಕಾರಣವಾಗ್ತಾ ಇದೆ. ನಾವು ಕೂಡ ನಿಮಗೆ ನಿನ್ನೆ ಮೊನ್ನೆಯಿಂದ ಹೇಳಿದ್ವಿ, ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಮತ್ತೆ ಲಾಭವನ್ನ ಬುಕ್ ಮಾಡೋದ್ರಿಂದ ಬೆಲೆಗಳು ಇಳಿಕೆ ಆಗುತ್ತೆ ಅಂತ. ಸೊ ಈಗ ಅದೇ ಪ್ರಕಾರ ಆಗ್ತಾ ಇದೆ ನೋಡಿ. ಬೆಳ್ಳಿ ಕೇವಲ ಆಭರಣಕ್ಕೆ ಅಂತ ತಗೊಳ್ಳಲ್ಲ, ಬೆಳ್ಳಿಯನ್ನ ಇಂಡಸ್ಟ್ರಿಯಲ್ ಮೆಟಲ್ ಅಂತಾನೂ ಕೂಡ ತಗೋತಾರೆ. ಅಂದ್ರೆ ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ, ಎಲೆಕ್ಟ್ರಿಕ್ ಬ್ಯಾಟರಿಗಳಲ್ಲೂ ಕೂಡ ಬೆಳ್ಳಿಯನ್ನ ಬಳಕೆ ಮಾಡ್ತಾರೆ ನೋಡಿ. 3 ಲಕ್ಷ ರೂಪಾಯಿ ತನಕ ಹೋಗಿತ್ತು ಬೆಲೆ, ಈಗ ಬರೋಬ್ಬರಿ 80,000 ರೂಪಾಯಿ ಅಷ್ಟು ಕುಸಿತ ಕಂಡು 2,18,000 2,20,000 ರೂಪಾಯಿ ಗಡಿಯತ್ತ ರಾತ್ರೋರಾತ್ರಿ ಕುಸಿತ ಕಂಡಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ ದೊಡ್ಡ ಮಟ್ಟದಲ್ಲಿ ಪತನ ಅಂತಾನೆ ಹೇಳ್ಬಹುದು. ಇನ್ನು 5 ದಿನದಲ್ಲಿ 8,000 ರೂಪಾಯಿ ಬೆಲೆ ಇಳಿಕೆ ಕೂಡ ಆಗಿದೆ. ಬೇಕಾದ್ರೆ ನಾವು ನಿಮಗೆ ಇಂಪಾರ್ಟೆಂಟ್ ಲೆವೆಲ್ ಎಲ್ಲಿವರೆಗೂ ಬೆಲೆ ಇಳಿಕೆ ಆಗಬಹುದು, ಯಾವ ಲೆವೆಲ್ ಬ್ರೇಕ್ ಆಗಬೇಕು ಇನ್ನು ನೋಡಿ ವೀಕ್ಷಕರೇ. ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಬೆಳ್ಳಿ ಮತ್ತೆ ಕೆಳಮುಖದಲ್ಲಿ ಹೋಗ್ತಾ ಇದೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. 2,10,000 ರೂಪಾಯಿ ಏನಿದೆ ನೋಡಿ, ಒಂದು ಲೈನ್ ಕೂಡ ನಾವು ನಿಮಗೆ ಡ್ರಾ ಮಾಡಿ ತೋರಿಸ್ತಾ ಇದೀವಲ್ಲ, ಆ ಒಂದು ಜೋನ್ ಏನಿದೆ 2,10,000 ಅಲ್ಲಿಗೆ ಬಂದಾಗ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿತ್ತು. ಈಗ ಮತ್ತೆ ವಾಪಸ್ ಅಲ್ಲಿಗೆ ಬೆಲೆ ಬರ್ತಾ ಇದೆ. ಬೇಕಾದ್ರೆ ನಾವು ನಿಮಗೆ ಡ್ರಾ ಮಾಡಿ ಕೂಡ ತೋರಿಸ್ತಾ ಇದ್ದೇವೆ. ಈಗ 2,18,000 2,20,000 ರೂಪಾಯಿ ಗಡಿತ ಟ್ರೇಡ್ ಆಗ್ತಾ ಇದೆ. ಒಂದು ವೇಳೆ 2,10,000 ಮುರಿತು ಅಂದ್ರೆ 2 ಲಕ್ಷ ರೂಪಾಯಿ ಹೊಸ ಲೆವೆಲ್ ಕಾಣ್ತಾ ಇದೆ. ಇನ್ನು ಮತ್ತೆ ರಿವರ್ಸ್ ಆದ್ರೆ 2,40,000 ರೂಪಾಯಿ ತನಕ ಮತ್ತೊಮ್ಮೆ ಹೋಗೋ ಚಾನ್ಸ್ ಕೂಡ ಇದೆ. ಯಾಕಂದ್ರೆ ಈ ಒಂದು ಲೆವೆಲ್ ಇದೆ ನೋಡಿ, 2,10,000 ಇಲ್ಲಿಗೆ ಬಂದಾಗ ಬೆಲೆಗಳು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗೋದು, ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗೋದು ಆಗ್ತಾ ಇದೆ. ಹೀಗಾಗಿ 2,10,000 ಒಂದು ಸಪೋರ್ಟು, 2,40,000 ರೆಸಿಸ್ಟೆನ್ಸ್, ಅಲ್ಲಿಗೆ ಬಂದಾಗ ಬೆಲೆ ಇಳಿಕೆ ಆಗ್ತಾ ಇದೆ. ಸೊ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2,10,000 ಜನ ಹೆಚ್ಚು ಖರೀದಿ ಮಾಡ್ತಿದ್ದಾರೆ. ನಂತರ 2,50,000 ರೂಪಾಯಿ ಬಂದಾಗ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ 40,000 ಲಾಭವನ್ನ ಬುಕ್ ಮಾಡ್ತಿದ್ದಾರೆ ನೋಡಿ. 40,000 ಲಾಭ ಅಂದ್ರೆ ದೊಡ್ಡ ಲಾಭ ಅಂತಾನೆ ಹೇಳ್ಬಹುದು. ಅದೇ ಪ್ರಕಾರ 3 ಲಕ್ಷ ರೂಪಾಯಿಂದ ಇಳಿಕೆ ಆಗಿದೆ. ಈಗ 2,20,000 ರೂಪಾಯಿ ಗಡಿ ಹತ್ರ 80,000 ರೂಪಾಯಿ ಅಷ್ಟು ಕುಸಿತವಾಗಿದೆ ಒಂದು ತಿಂಗಳಲ್ಲಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ನೋಡಿ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ. ಆ ಪ್ರಕಾರ ಬಂಗಾರದ ಬೆಲೆ ಕೂಡ ಇಳಿಕೆ ಈಗ ಆಗ್ತಾ ಇದೆ. ಸೊ ಈಗ ಮಾರ್ಕೆಟ್ ಅಲ್ಲಿ ಬೆಳ್ಳಿ 1 ಕೆಜಿಗೆ 2,35,000 ರೂಪಾಯಿ ಅಂತ ಮಾರಾಟ ಆಗ್ತಾ ಇದೆ. ಇದ್ರ ಮೇಲೆ 3% GST ಕೂಡ ಇರಲಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಬೆಳ್ಳಿ ನೀವೇನಾದ್ರೂ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, 2,10,000 ಒಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಇದೆ. ಸೊ ಅಲ್ಲಿಗೆ ಬಂದಾಗ ಸ್ವಲ್ಪ ನೀವು ವೇಟ್ ಮಾಡಿ, ಅದಕ್ಕಂದ್ರೆ ಅಲ್ಲಿಂದ ಮಾರ್ಕೆಟ್ ಉಲ್ಟಾನು ಆಗ್ಬಹುದು, ದೊಡ್ಡ ಮಟ್ಟದಲ್ಲಿ ಕುಸಿತ ಕೂಡ ಕಾಣೋ ಚಾನ್ಸ್ ಇದೆ ಅಂತ ಇಲ್ಲಿ ಚಾರ್ಟ್ ಮೂಲಕ ಗೊತ್ತಾಗುತ್ತೆ. ಈ ಒಂದು ಚಾರ್ಟ್ MCX ಆಗಿದೆ, ಅಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಟ್ರೇಡಿಂಗ್ ವ್ಯೂ ನಲ್ಲಿ ಬೆಳ್ಳಿಯ ಒಂದು ವ್ಯಾಲ್ಯೂ ನಾನು ನಿಮಗೆ ತೋರಿಸಿದ್ದೇವೆ. ಇನ್ನು ಬಂಗಾರಕ್ಕೆ ಬರೋದಾದ್ರೆ ನೋಡಿ ವೀಕ್ಷಕರೇ, ಇವತ್ತು ತುಂಬಾ ಜನ ಬಂಗಾರದ ಆಭರಣ ಖರೀದಿ ಮಾಡೋದನ್ನ ಕಡಿಮೆ ಮಾಡಿರುವಂತದ್ದು. ಎದಕ್ಕಪ್ಪ ಅಂದ್ರೆ 1 ವರ್ಷಗಳ ಕಾಲ ಚಿನ್ನ ತಗೋಬೇಡಿ ಅಂತ ಖುದ್ದು ಕೇಂದ್ರದ ನರೇಂದ್ರ ಮೋದಿಜಿಯವರು, ಪ್ರಧಾನಿ ಮೋದಿಯವರೇ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಸೊ ತುಂಬಾ ಜನ ಬಂಗಾರ ಖರೀದಿ ಮಾಡ್ತಿಲ್ಲ, ಹೊರತಾಗಿ ಮನೆಯಲ್ಲಿದ್ದ ಬಂಗಾರ ಕೂಡ ಮಾರಾಟ ಮಾಡ್ತಿದ್ದಾರೆ. ಎದಕ್ಕಪ್ಪ ಅಂದ್ರೆ ಬೆಲೆಗಳು ಇಳಿಕೆ ಆಗ್ತಾ ಇದ್ದಾವೆ ನೋಡಿ. ಬೆಲೆ ಇಳಿಕೆ ಆಗ್ತಿದೆ ಅಂತ ಜನರು ತಮ್ಮ ಹೂಡಿಕೆಯನ್ನ ಸೇಲ್ ಮಾಡ್ತಿದ್ದಾರೆ ನೋಡಿ. ಇವತ್ತು ಬೆಲೆ 1,40,000 ರೂಪಾಯಿ ಇದೆ ಅಂದ್ರೆ ನಾಳೆ ಬೆಲೆ 1,30,000 ರೂಪಾಯಿ ಆಯಿತು ಅಂದ್ರೆ 10,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಅಂದ್ರೆ ಹೂಡಿಕೆ ಮಾಡಿದವರಿಗೆ ಬೆಲೆ ಕಡಿಮೆ ಆದ್ರೆ ನಷ್ಟ, ಹೊಸದಾಗಿ ಹೂಡಿಕೆ ಮಾಡೋರಿಗೆ ಒಂದು ಚಾನ್ಸ್ ಅಂತಾನೆ ಹೇಳ್ಬಹುದು. ಈಗ ಬೆಲೆ ಮತ್ತೆ ಎಲ್ಲಿ 1 ಲಕ್ಷ ರೂಪಾಯಿ ಆಗ್ಬಿಡುತ್ತೋ ಎಂಬುವ ಒಂದು ಭಯ ಹುಟ್ಟಿದೆ. ಸೊ ಈಗ ತುಂಬಾ ಜನ ಮೊದಲು ಯಾರೆಲ್ಲ ಹೂಡಿಕೆ ಮಾಡಿದ್ರಲ್ಲ ಅವರು ತಮ್ಮ ಒಂದು ಪೊಸಿಷನ್ ಅನ್ನ ಸೇಲ್ ಮಾಡ್ತಿದ್ದಾರೆ. ಇದೇ ಪ್ರಕಾರ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ. ಬೇಕಾದ್ರೆ ಒಂದೇ ದಿನದಲ್ಲಿ ಮತ್ತೆ 1,000 1,200 ರೂಪಾಯಿ ಇಳಿಕೆ ಆಗಿದೆ. ಕಳೆದ ಒಂದು ತಿಂಗಳಲ್ಲಿ ಬರೋಬ್ಬರಿ 12,000 ರೂಪಾಯಿ ಇಳಿಕೆ ಆಗಿದೆ. 1,53,000 ರೂಪಾಯಿ ಇತ್ತು ಹೋದ ತಿಂಗಳು. ನಂತರ 3 ತಿಂಗಳ ಹಿಂದೆ 1,62,000 ಹತ್ರ
18,000 ರೂಪಾಯಿ ಇಳಿಕೆ ಆಗಿದೆ. ನಾವು ಕೂಡ ನಿಮಗೆ ಬಂಗಾರದಲ್ಲಿ ಒಂದು ಇಂಪಾರ್ಟೆಂಟ್ ಚಾರ್ಟ್ ಈಗ ನೋಡಿ, ಇದು ಲೆವೆಲ್ ಏನಿದೆ ನೋಡಿ ತುಂಬಾ ಇಂಪಾರ್ಟೆಂಟು. ಇಲ್ಲಿಗೆ ಬಂದಾಗ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ಅಂದ್ರೆ ಈ 1,40,000 ರೂಪಾಯಿ ಏನಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿದೆ. ಒಂದು ಟ್ರೆಂಡ್ ಲೈನ್ ಕೂಡ ನೀವು ನೋಡಬಹುದು, ಬೆಲೆ ಯಾವ ತರ ಇಳಿಮುಖದಲ್ಲಿ ಸಾಗ್ತಾ ಇದೆ. ಮೊದಲು 1,60,000, 1,55,000, 1,50,000, 1,45,000, 1,38,000 ರೂಪಾಯಿ ತನಕ ಬಂದು ಈಗ 1,40,000ಕ್ಕೆ ಕ್ಲೋಸ್ ಆಗಿದೆ. ಅಂದ್ರೆ ನೀವು ಲೆಕ್ಕ ಮಾಡಬಹುದು ಯಾವ ತರ ಇಳಿಮುಖದಲ್ಲಿ ಟ್ರೆಂಡ್ ಹೋಗ್ತಾ ಇದೆ. 8,000 ರೂಪಾಯಿ ಇಳಿಕೆ ಆಗಿದೆ ಕಳೆದ ಒಂದು ವಾರದಲ್ಲಿ, ಒಂದು 10-12 ದಿನಗಳಲ್ಲಿ ಅಂತಾನು ಕೂಡ ಹೇಳ್ಬಹುದು. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಇನ್ನಷ್ಟು ಇಳಿಕೆ ಆಗುತ್ತೆ ಎಂಬುವ ಪ್ರಶ್ನೆ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಅದೇನಪ್ಪಾ ಅಂದ್ರೆ 1,40,000 ರೂಪಾಯಿ. 1,40,000 ರೂಪಾಯಿದು ಒಂದು ಸಪೋರ್ಟ್ ಇದೆ. ಅಲ್ಲಿಗೆ ಬಂದಾಗ ತುಂಬಾ ಜನ ಖರೀದಿ ಮಾಡ್ತಿದ್ದಾರೆ, ಅಂದ್ರೆ ಬೈಯಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಜೋನ್ ತುಂಬಾ ಇಂಪಾರ್ಟೆಂಟ್ ಜೋನ್ ಆಗಲಿದೆ ವೀಕ್ಷಕರೇ. ಒಂದು ವೇಳೆ ಇಲ್ಲಿಂದ ಬೆಲೆ ಏನಾದ್ರೂ ರಿವರ್ಸ್ ಆದ್ರೆ ಮತ್ತೆ 1,50,000 ರೂಪಾಯಿ ತನಕ ಹೋಗೋ ಚಾನ್ಸ್ ಇದೆ. ಆದ್ರೆ ಒಂದು ವೇಳೆ ಏನಾದ್ರೂ ಈ ಬಾರಿ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಇಳಿಕೆ ಆದ್ರೆ, ಅಂದ್ರೆ ಬೆಲೆ ಮತ್ತೆ ಇಳಿಮುಖದಲ್ಲಿ ಹೋದ್ರೆ ಮತ್ತೆ ಬೆಲೆ 1,38,000 ರೂಪಾಯಿ ತನಕ ಲೋ ಟಚ್ ಆಗೋ ಸಾಧ್ಯತೆ ಇರುವಂತದ್ದು. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ, ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ನೋಡಿ, ಕಳೆದ 3 ತಿಂಗಳಲ್ಲಿ 18,000 ರೂಪಾಯಿ ಇಳಿಕೆ ಆಗಿದೆ. ಕಳೆದ 5 ದಿನದಲ್ಲಿ ಬರೋಬ್ಬರಿ 5,000 ರೂಪಾಯಿ, 4,000 ರೂಪಾಯಿ ಇಳಿಕೆ ಆಗಿದೆ. ಸೊ ಈಗ ಬೆಲೆ ಇಳಿಕೆ ಆದಾಗ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರೆ ತುಂಬಾ ಒಳ್ಳೇದು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಮಾರ್ಕೆಟ್ ಅಲ್ಲಿ ಒಂದು ಕಿರಾಣಿ ಅಂಗಡಿಯಲ್ಲಿ 10 ರೂಪಾಯಿದು ಬಿಸ್ಕಿಟ್ ನಿಮಗೆ ಇವತ್ತು 10 ರೂಪಾಯಿಗೆ ಸಿಗ್ತಾ ಇದೆ. ಆದ್ರೆ ಸಂಜೆ ಹೊತ್ತಿಗೆ ಅದು 7 ರೂಪಾಯಿ ಆಗಿದೆ, ಅಂದ್ರೆ 7 ರುಪೀಸ್ ಆಗಿದೆ, ಅಂದ್ರೆ 3 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಹಾಗಾಗಿ ತುಂಬಾ ಜನ ಖರೀದಿ ಮಾಡ್ತಾರೆ 7 ರೂಪಾಯಿಗೆ. ಅಂದ್ರೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅವಾಗ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳ್ಬಹುದು. ಈಗ ನೋಡಿ, ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ, ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ವೀಕ್ಷಕರನ್ನು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಬರೋಬ್ಬರಿ 10 ಗ್ರಾಮ್ ಮೇಲೆ ಮತ್ತೆ 738, ಅಂದ್ರೆ 100 ಗ್ರಾಮ್ ಮೇಲೆ 7,380 ರೂಪಾಯಿ ಇಳಿಕೆ ಆಗಿದೆ. ವೀಕ್ಷಕರೇ, 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು 1,06,000 ರಿಂದ 1,07,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ನೋಡಿ, 1,000 ಹೆಚ್ಚು ಕಮ್ಮಿ ಆಗ್ಬಹುದು. ಯಾಕಂದ್ರೆ ಪ್ರತಿ ಕ್ಷಣವೂ ಕೂಡ ರೇಟ್ಸ್ ಗಳಲ್ಲಿ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಮಾರ್ಕೆಟ್ ತುಂಬಾ ವಾಲಟಿಲಿಟಿ ಇದೆ. ಅಂದ್ರೆ ಈಗ ಯುದ್ಧಗಳ ಕಾರಣ ಅಮೆರಿಕ ಮತ್ತು ಇರಾನ್ ನಡುವೆ ಏನು ಯುದ್ಧ ಇದೆ, ಈ ಒಂದು ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಅಮೆರಿಕನ್ ಡಾಲರ್ ಕೂಡ ಏರಿಕೆ ಇಳಿಕೆ ಆಗ್ತಾ ಇದೆ. ಇತ್ತ ಬಂಗಾರ ಬೆಳ್ಳಿಲಿ ಹೂಡಿಕೆದಾರರು ಗಾಬರಿ ಆಗಿದ್ದಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಆಗ್ತಾ ಇದೆ, ಸೆಲ್ಲಿಂಗು ಆಗ್ತಾ ಇದೆ. ಹೀಗಾಗಿ ಮಾರ್ಕೆಟ್ ತುಂಬಾ ವಾಲಟಿಲಿಟಿ ಇದೆ. ಒಂದಿನ ಏರಿಕೆ ಆಗೋದು, ಒಂದಿನ ಧಡಾರ್ ಅಂತ ಇಳಿಕೆ ಆಗೋದು, ಈ ತರ ಆಗ್ತಾ ಇದೆ. ಆದ್ರೆ ನಮ್ಮ ಭಾರತದಲ್ಲಿ ಜನರು ಬಂಗಾರವನ್ನ ಮಾರಾಟ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲಿ ಬೆಲೆ ಇಳಿಕೆ ಆಗ್ಬಿಡುತ್ತೆ, ಎಲ್ಲಿ ನಷ್ಟವಾಗ್ಬಿಡುತ್ತೆ ಅಂತ ಜನರು ತಮ್ಮ ಹೂಡಿಕೆನ ಸೇಲ್ ಕೂಡ ಮಾಡ್ತಿದ್ದಾರೆ. ಬಂಗಾರ ಬೆಳ್ಳಿ ಎರಡೂ ಕೂಡ ಸೇಲ್ ಮಾಡ್ತಿದ್ದಾರೆ. ಸೊ ಈಗಾಗ ಬಂಗಾರ ಮತ್ತು ಬೆಳ್ಳಿಗೆ ಡಿಮ್ಯಾಂಡು ಕಡಿಮೆ ಆಗಿದೆ. ಅಂದ್ರೆ ಜನರು ಮಾರಾಟ ಮಾಡಿದ್ದಾರೆ ಬಂಗಾರ, ಅಂದ್ರೆ ಯಾರಾದ್ರೂ ಖರೀದಿ ಮಾಡೋರು ಇರಬೇಕು. ಆದ್ರೆ ಖರೀದಿ ಮಾಡೋರೇ ಇಲ್ಲ, ಬರೀ ಮಾರಾಟ ಮಾಡ್ತಿದ್ದಾರೆ. ಆದ್ರೆ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಸೊ ವೀಕ್ಷಕರೇ, ಈಗ ಬಂಗಾರ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಯ್ತಾ, ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುತ್ತಾ? ನೋಡಿ, 1 ವರ್ಷದ ಹಿಂದೆ ಬಂಗಾರ 1 ಲಕ್ಷ ರೂಪಾಯಿ ಇತ್ತು, ಬೆಳ್ಳಿ ಕೂಡ 1 ಲಕ್ಷ ರೂಪಾಯಿ ಇತ್ತು. ಆದ್ರೆ ಇವತ್ತು ಬೆಳ್ಳಿ 2 ಲಕ್ಷ ರೂಪಾಯಿ ದಾಟಿ ಹೋಗಿದೆ. ಆದ್ರೆ ಬಂಗಾರ 1,50,000 ರೂಪಾಯಿ ಒಳಗಡೆನೆ ಇದೆ. ಹೀಗಾಗಿ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಲಾಭ ಕೊಟ್ಟಿದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಮತ್ತಷ್ಟು ಬೆಳ್ಳಿ ಇಳಿಕೆ ಆಗ್ಬಹುದು. ಆದ್ರೆ ಬಂಗಾರ ಒಂದು ಸ್ಟೇಬಲ್ ಇದೆ ಅಂತಾನೆ ಹೇಳ್ಬೋದು. ಸೊ 22 ಕ್ಯಾರೆಟ್ ಚಿನ್ನದ ಬೆಲೆ, ಅಂದ್ರೆ ಇದು 916 ಬಂಗಾರ ಅಂತ ನಾವು ಕರಿತೀವಿ, ಇದ್ರದ್ದು ಬೆಲೆ 1,30,000 ರೂಪಾಯಿ ಗಡಿ ಹತ್ತಾ ಇದೆ. ಅಂದ್ರೆ 1,30,000 ರಿಂದ 1,31,000 ರೂಪಾಯಿ ಗಡಿ ಹತ್ತ 22 ಕ್ಯಾರೆಟ್ ಚಿನ್ನ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಹೋದ ವಾರ ಇದು ಬೆಲೆ 1,38,000 ಇತ್ತು. ಹೋದ ತಿಂಗಳು 1,43,000 ರೂಪಾಯಿ ತನಕ ಮಾರಾಟವಾಗಿದೆ. ಅಂದ್ರೆ ಹತ್ರ 10 ರಿಂದ 12,000 ರೂಪಾಯಿಷ್ಟು ಇಳಿಮುಖದಲ್ಲಿದೆ. ಅಂದ್ರೆ ಈ ವಾರವೂ ಕೂಡ ಬೆಲೆ ಇಳಿಮುಖದಲ್ಲಿ ಓಪನ್ ಆಗಿದೆ. ಸೊ ಈಗ ತಗೋಬೇಕಾ ಬೇಡೋ ಎಂಬ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಈಗ ನೀವು ತಗೋಬಹುದು ವೀಕ್ಷಕರೇ. ಯಾಕಂದ್ರೆ ಬೆಲೆ ಇಳಿಕೆ ಆಗಿದೆ. ಆದ್ರೆ ಮುಂದಿನ ವರ್ಷ ಬಜೆಟ್ ನಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರ ಬಂಗಾರದ ಮೇಲೆ ಇದ್ದ ಆಮದು ಸುಂಕ 6% ಇದ್ದದ್ದು 15% ಮಾಡಿದ್ದಾರೆ ಈಗ ಆಲ್ರೆಡಿ. ಅದನ್ನ ಮತ್ತೆ 6%ಗೆ ಇಳಿಕೆ ಮಾಡಿದ್ರೆ ಬೆಲೆ ಮತ್ತೆ ಒಂದು 10 ರಿಂದ 12,000 ರೂಪಾಯಿ ಇಳಿಕೆ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಚೀನಾ, ಅಮೆರಿಕ, ರಷ್ಯಾ, ಬೇರೆ ಬೇರೆ ದೇಶಗಳಲ್ಲಿ ಬಂಗಾರ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅಂದ್ರೆ ಭಾರತದಲ್ಲಿ ಸುಂಕ ಜಾಸ್ತಿ ಇದೆ. ಒಟ್ಟು 15% ಇಂಪೋರ್ಟ್ ಟ್ಯಾಕ್ಸ್ ಮತ್ತೆ 3% GST, ಟೋಟಲ್ 18%. ಅಂದ್ರೆ ಲಕ್ಷಕ್ಕೆ 18,000 ರೂಪಾಯಿ ತೆರಿಗೆ ಅಂತಾನೆ ಹೇಳ್ಬಹುದು. ಸೊ ಇದು ತುಂಬಾ ಜಾಸ್ತಿ ಆಗಿದೆ ಭಾರತದಲ್ಲಿ ಅಂತಾನೆ ಹೇಳ್ಬಹುದು. ಆದ್ರೆ ಬೇರೆ ದೇಶಗಳಲ್ಲಿ ಬಂಗಾರ ಇಷ್ಟೊಂದು ತೆರಿಗೆ ಯಾವ ದೇಶವನ್ನು ಕೂಡ ಹಾಕ್ತಾ ಇಲ್ಲ ಸದ್ಯಕ್ಕೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಮುಂದಿನ ಬರೋ ದಿನ ಇದ್ರ ಮೇಲೆ ತೆರಿಗೆ ಕಡಿಮೆ ಆಗೋ ಚಾನ್ಸ್ ಇದೆ. ನೋಡಿ, 1 ವರ್ಷಗಳ ಕಾಲ ತಗೋಬೇಡಿ ಅಂತ ಹೇಳಿದ್ದಾರೆ. 1 ವರ್ಷ ಆದ್ಮೇಲೆ ಇದ್ರದ್ದು ಟ್ಯಾಕ್ಸ್ ಇಳಿಕೆ ಆಗೋ ಚಾನ್ಸ್ ಕೂಡ ಇರುವಂತದ್ದು. ಆದ್ರೆ ಯಾವಾಗ ಇಳಿಕೆ ಮಾಡ್ತಾರೆ ಯಾವುದು ಕೂಡ ಅಧಿಕೃತ ಅಪ್ಡೇಟ್ ಇಲ್ಲ. ಆದ್ರೆ ವೀಕ್ಷಕರೇ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರು ತುಂಬಾ ಜಾಗರೂಕರಾಗಿರ್ಬೇಕು. ಎಲ್ಲಿ ಜನ ಮೋಸ ಹೋಗ್ತಾರಪ್ಪ ಅಂದ್ರೆ ಅದು ಹೇಳ್ತೀವಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಈಗ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ
1,41,000ರಿಂದ 1,43,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಹೋದ ವಾರ 1,48,000 ರೂಪಾಯಿ ಇತ್ತು. ಅದೇ ಹೋದ ತಿಂಗಳು 1,55,000 ರೂಪಾಯಿ ತನಕನೂ ಮಾರಾಟವಾಗಿದೆ. ಹತ್ತಿರ 12-13,000 ರೂಪಾಯಿ ಆ ಒಂದು ಹೋದ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಇಳಿಕೆ ಆಗಿದೆ. ಹೀಗಾಗಿ ನೀವು ಗಟ್ಟಿ ಬಂಗಾರ ತಗೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ನಾವು ಕರಿತೀವಿ. ಹೂಡಿಕೆಗೋಸ್ಕರ ಆಭರಣ ತಗೋಬಾರ್ದು. ಆಭರಣದಲ್ಲಿ ಮೇಕಿಂಗ್ ಚಾರ್ಜ್ ಇರುತ್ತೆ, ಅಲ್ಲಿ ತುಂಬಾ ಜನ ಮೋಸ ಹೋಗ್ತಾರೆ. ಮೇಕಿಂಗ್ ಚಾರ್ಜು 10% ಅಂದ್ರೆ 10,000 ರೂಪಾಯಿ. ಇವತ್ತು ನೀವು ಬಂಗಾರದ ಆಭರಣ ತಗೊಂಡು ಮತ್ತೆ ನಾಳೆ ಮಾರಾಟ ಮಾಡ್ತೀರಾ ಅಂದ್ರೆ ಅದ್ರ ಮೇಲೆ ಏನು ನೀವು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಲ್ಲ 10-15%, ಅದು ನಿಮಗೆ ವಾಪಸ್ ಬರಲ್ಲ. ಲಕ್ಷಕ್ಕೆ 10-15,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬೋದು. ಅದೇ 1 ಲಕ್ಷ ರೂಪಾಯಿ ಇವತ್ತು ಗಟ್ಟಿ ಬಂಗಾರ ನೀವು ತಗೊಂಡಿರ್ತೀರಾ 24 ಕ್ಯಾರೆಟ್, ಅದು ಮತ್ತೆ ನಾಳೆ ಮಾರಾಟ ಮಾಡ್ತೀರಾ ಅಂದ್ರೆ ಬೆಲೆ ಏರಿಕೆ ಆಗಿದ್ರೆ ನಿಮಗೆ ಲಾಭ ಕೊಡುತ್ತೆ. ಅದಕ್ಕಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ. ಇದು ತುಂಬಾ ಜನ ತೂಕದಲ್ಲಿ ಮೋಸ ಹೋಗ್ತಾರೆ. ತೂಕದಲ್ಲಿ ಅಂದ್ರೆ 10 ಗ್ರಾಮ್ದು ಬಂಗಾರ ಇರುತ್ತೆ, ಅದ್ರ ಮೇಲೆ ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ, ಆರ್ಟಿಫಿಷಿಯಲ್ ಸ್ಟೋನ್ಸ್. ಅದ್ರದ್ದು ತೂಕವನ್ನ ಮೈನಸ್ ನೀವು ಮಾಡಿಸಬೇಕು. ಒಂದು ವೇಳೆ ನೀವು ಮಾಡಿಸಿಲ್ಲ ಅಂದ್ರೆ ಅಲ್ಲೂ ಕೂಡ ನಿಮಗೆ ಮೋಸ ಹೋಗ್ತೀರಾ. ಇನ್ನು ಮೂರನೇದಾಗಿ, ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಸ್ವಲ್ಪ ತಗೊಂಡ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಅಂದ್ರೆ ಇದೊಂದು ಸೀಕ್ರೆಟ್ ಟ್ರಿಕ್ ಅಂತಾನೆ ಹೇಳ್ಬೋದು. ಬೆಲೆ ಒಟ್ಟಿಗೆ ನೀವು ಬಂಗಾರ ತಗೋಬಾರ್ದು. 10 ಗ್ರಾಮ್ ತಗೊಳ್ಳೋದಿದೆ ಅಂದ್ರೆ ಒಟ್ಟಿಗೆ 10 ಗ್ರಾಮ್ ತಗೋಬಾರ್ದು. ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ಇವತ್ತು ಸ್ವಲ್ಪ 1 ಗ್ರಾಮ್ 2 ಗ್ರಾಮ್ ತಗೋಬೇಕು. ನಾಳೆ ಮತ್ತೆ ಬೆಲೆ ಇಳಿಕೆ ಆದ್ರೆ ಮತ್ತೆ ತಗೋಬೇಕು. ಒಂದು ವೇಳೆ ಏರಿಕೆ ಆದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಮತ್ತೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಮತ್ತೆ ಅವಾಗ ತಗೋಬೇಕು. ಈ ತರ ತಗೊಂಡ್ರೆ ನಿಮಗೆ ಮಾರ್ಕೆಟ್ಗಿಂತನೂ ಕೂಡ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ಇದಕ್ಕೆ ಎವರೇಜ್ ಬೈಯಿಂಗ್ ಸ್ಟ್ರಾಟಜಿ ಅಂತ ಕರೀತಾರೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.